ಚೆನ್ನಮ್ಮ ಜಯಂತಿಯನ್ನು ಭಾವಪೂರ್ಣವಾಗಿ ಆಚರಣೆ. ಜಿಲ್ಲಾಡಳಿತ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಂಯುಕ್ತ ಆಶ್ರಯದಲ್ಲಿ ವೀರಮಾತೆ ಕಿತ್ತೂರು ರಾಣಿ ಚೆನ್ನಮ್ಮ ಜಯಂತಿಯನ್ನು ಧಾರವಾಡದ ಕರ್ನಾಟಕ ಕುಲಪುರೋಹಿತ ಆಲೂರು ವೆಂಕಟರಾವ್ ಸಾಂಸ್ಕೃತಿಕ ಭವನದಲ್ಲಿ ಭಾವಪೂರ್ಣವಾಗಿ ಆಚರಿಸಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ನ್ಯಾಯವಾದಿ ಚಂದ್ರಶೇಖರ್ ಎಸ್ ನೇಗಿನಾಳ್, ಅಧ್ಯಕ್ಷರು ಎಲ್ಪಿಎಪಿ ಧಾರವಾಡ, ಶ್ರೀ ನಾಗರಾಜ್ ಶ್ರೀ ಪಟ್ಟಣಶೆಟ್ಟಿ ಗೌರವಾಧ್ಯಕ್ಷರು, ವೀರಮಾತೆ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರತಿಷ್ಠಾನ ಧಾರವಾಡ, ಶ್ರೀ ನಿಂಗಣ್ಣ ಕರಿಕಟ್ಟಿ ಕಾರ್ಯಾಧ್ಯಕ್ಷರು ಪ್ರತಿಷ್ಠಾನ ಧಾರವಾಡ, ಶ್ರೀ ಪ್ರದೀಪ್ ಎಂ ಪಾಟೀಲ್ ಅಧ್ಯಕ್ಷರು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಜಿಲ್ಲಾ ಧಾರವಾಡ, ಡಾಕ್ಟರ್ ವಿನಯ ವಕ್ಕೊಂದ್ ಅಧ್ಯಕ್ಷರು, ಡಾಕ್ಟರ್ ಬೆಟಗೇರಿ ಕೃಷ್ಣ ಶರ್ಮಾ ಟ್ರಸ್ಟ್ ಬೆಳಗಾವಿ ಹಾಗೂ ಪ್ರಾಧ್ಯಾಪಕರು ಸರ್ಕಾರಿ ಪದವಿ ಮಹಾವಿದ್ಯಾಲಯ ದಾಂಡೇಲಿ ಇವರು ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿದ್ದರು. ಇನ್ನು ಕಾರ್ಯಕ್ರಮದಲ್ಲಿ ಧಾರವಾಡ ಜಿಲ್ಲಾ ಉಪವಿಭಾಗಾಧಿಕಾರಿ ಶ್ರೀ ಕುಮಾರ್ ಬೆಕ್ಕೇರಿ, ಸಹಾಯಕ ನಿರ್ದೇಶಕರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಧಾರವಾಡ, ಪೊಲೀಸ್ ಅಧಿಕಾರಿ ಪ್ರಶಾಂತ್ ಸಿದ್ದನಗೌಡರ್ ಹಾಗೂ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಸದಸ್ಯರು ಶಂಭು ಸಾಲಿಮನಿ ಅವರು ಹಾಜರಿದ್ದರು. ಸಾಂಸ್ಕೃತಿಕ ಕಾರ್ಯಕ್ರಮದ ಭಾಗವಾಗಿ ಕುಮಾರಿ ಪ್ರಿಯಾಂಕಾ ಕುಂದರ್ಗಿ ಮತ್ತು ವೃಂದ ಧಾರವಾಡ ಇವರಿಂದ ಸಂಗೀತ ಕಾರ್ಯಕ್ರಮ ಹಾಗೂ ಶ್ರೀಮತಿ ಸುಧಾ ಕಪೂರ್ ಮತ್ತು ತಂಡ ಇವರಿಂದ ಕಿತ್ತೂರು ರಾಣಿ ಚೆನ್ನಮ್ಮ ರೂಪಕ ನಾಟಕ ಪ್ರದರ್ಶನವು ಪ್ರೇಕ್ಷಕರ ಮನಸೂರೆಗೊಂಡಿತು. ನಿರೂಪಣೆಯನ್ನು ಆರತಿ ದೇವಶಿಖಾಮಣಿ ಅವರು ನಿರ್ವಹಿಸಿದರು. ಇನ್ನು ಈ ಸಂದರ್ಭದಲ್ಲಿ ಹಲವಾರು ಗಣ್ಯರು, ಸಮಾಜ ಮುಖಂಡರು ಹಾಗೂ ವಿದ್ಯಾರ್ಥಿಗಳು ಹಾಜರಿದ್ದು ಕಿತ್ತೂರು ರಾಣಿಯ ಶೌರ್ಯ, ತ್ಯಾಗ ಮತ್ತು ದೇಶಭಕ್ತಿಗೆ ಗೌರವ ಸಲ್ಲಿಸಿದರು. ಕಾರ್ಯಕ್ರಮವು ಸಾರ್ಥಕವಾಗಿ ಯಶಸ್ವಿಗೊಳಿಸಲಾಯಿತು. ಸಂಗರಗೌಡ ಪಾಟೀಲ್, ಚೇತಕ್ ಟಿವಿ ನ್ಯೂಸ್ 24x7 ಧಾರವಾಡ. ಕಿತ್ತೂರು ಚೆನ್ನಮ್ಮಳ ಜೀವನ ಚರಿತ್ರೆ, ಅವಳ ವೈವಾಹಿಕ ಜೀವನ, ಕಿತ್ತೂರು ಆಳ್ವಿಕೆ, ಬ್ರಿಟಿಷರ ವಿರುದ್ಧ ಅವಳು ಮಾಡಿದಂಥ ಹೋರಾಟ, ಕಿತ್ತೂರನ್ನು ಉಳಿಸ್ಕೊಳ್ಳೋದಕ್ಕೆ ಅವಳು ಪಟ್ಟ ಶ್ರಮ, ಕೊನೆಯ ಗಳಿಗೆಗಳನ್ನು ಕೂಡ ಸಂಪೂರ್ಣವಾಗಿ ಸವಿಸ್ತಾರವಾಗಿ ಆದರೂ ಕೂಡ ತಮ್ಮನ್ನು ನಮ್ಮ ಆಡು ಭಾಷೆಯಲ್ಲಿ ಹೇಳ್ತಾ ನಮ್ಮ ಮನದಟ್ಟಾಗುವ ರೀತಿಯಲ್ಲಿ ವಿಷಯವನ್ನು ಪ್ರಸ್ತುತಪಡಿಸಿದಂತಹ ನಮ್ಮ ವಿಶೇಷ ಉಪನ್ಯಾಸಕರಾಗಿ ಆಗಮಿಸಿದಂತಹ ಡಾಕ್ಟರ್ ವಿನಯ ವಕ್ಕೊಂದ ಮೇಡಮ್ ಅವರಿಗೆ ನಾನು ತಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೇನೆ. ನಮ್ಮ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಸದಸ್ಯರಾದಂಥ ಶ್ರೀಯುತ ಶಂಭು ಸರ್ ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಬೇಕಾಗಿ ವಿನಂತಿ ಹಾಗಾಗಿ ಜಿಲ್ಲಾಡಳಿತ ಕಾರ್ಯಕ್ರಮ ಈ ಒಂದು ಜಯಂತ್ಯುತ್ಸವ ಕಾರ್ಯಕ್ರಮಕ್ಕೆ ವೇದಿಕೆ ಮೇಲೆ ಆಶೀರ್ವಾದ ಸಮಾಜದ ಎಲ್ಲ ಹಿರಿಯರೇ, ಚೆನ್ನಮ್ಮನ ಬಗ್ಗೆ ಮೇಡಮ್ ಭಾಳ ಸವಿಸ್ತಾರಗಳಿಂದ ಅವ್ರ ಮಾತು ಕೇಳಿದ್ರೆ ನಮ್ಗೆ ಮೈಯಲ್ಲಿ ರೋಮಾಂಚ ಆಯ್ತಾವೆ. ನಾವು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಸದಸ್ಯನಾಗಿ ವಾರ್ಡ್ ನಂಬರ್ 14 ಕಾರ್ಪೊರೇಟರ್. ಅಲ್ಲಿ ಟ್ಯಾಕ್ರಿನ್ ಗೋರಿ ಇತ್ತು. ಟ್ಯಾಕ್ರಿನ್ ಗೋರಿನ ಯಾವುದೋ ಕಂಡೀಷನ್ನು ಇವತ್ತಿನವರೆಗೂ ಆರ್ಕೋಲಜಿ ಡಿಪಾರ್ಟ್ಮೆಂಟವರು ಸುಮ್ಮನೆ ಹೇಳ್ತಿರೋ ತೊಗೊಂಡಿಲ್ಲ. ಮೊನ್ನೆ ದಿವಸ ನಾವೆಲ್ಲ ಆ ಸ್ಲಾಟ್ರನ್ನು ತೆಗೆಸಿ ಪೂರ್ತಿ ಅವ್ರ ಡಿಪಾರ್ಟ್ಮೆಂಟಿಗೆ ಕೊಟ್ಟೇವೆ. ಮುಂದಿನ ದಿವಸ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರು ಅವ್ರನ್ನೂ ಆ್ಯಕ್ಚುಲಿ ನಾನು ಹೇಳಿದ್ದೆ, ಅವ್ರನ್ನೂ ಕರೆಸಿ ಅವರು ಅಲ್ಲೊಂದು ಏನಾದರೂ ಅಭಿವೃದ್ಧಿ ಮುಂದಿನ ದಿವಸ ಮಾಡಿದರೆ ಆ ತಾಕನ್ ಗೋರಿ ಎಲ್ಲಿವರೆಗೂ ಜೀವಂತವಾಗಿರ್ತೈತಿ ಅಲ್ಲಿವರೆಗೂ ಚೆನ್ನಮ್ಮನ ಈ ವೀರ ಪರಾಕ್ರಮ ಎದ್ದು ಕಾಣ್ತದೆ ಅಂತ ಹೇಳಿ ಈ ಒಂದು ಮಾತು ಹೇಳಿ ಎಲ್ಲರಿಗೂ ವೀರಾಣಿ ಕಿತ್ತೂರು ಚೆನ್ನಮ್ಮ ಜಯಂತಿ ಹಾರ್ದಿಕ ಶುಭಾಶಯ. ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೇನೆ. ನಮ್ಮ ಧಾರವಾಡದ LPACಯ ಅಧ್ಯಕ್ಷರು ಹಾಗೆ ಹಿರಿಯ ನ್ಯಾಯವಾದಿಗಳಂತ ಶ್ರೀಯುತ ಚಂದ್ರಶೇಖರ್ ಎಸ್ ನೇಗಿನಾಳ್ ಸರ್ ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಬೇಕಾಗಿ ವಿನಂತಿ. ಎಲ್ಲ ಗಣ್ಯಮಾನ್ಯರೇ ಮತ್ತು ಈ ಸಮಾರಂಭಕ್ಕೆ ಈ ಜಯಂತಿಗೆ ಆಗಮಿಸಿದಂಥ ಎಲ್ಲ ನನ್ನ ಸಹೋದರ, ಕಿತ್ತೂರು ಚೆನ್ನಮ್ಮನ ಬಗ್ಗೆ ಹೇಳುವಷ್ಟು ಅಷ್ಟು ದೊಡ್ಡವ ನಾನೇನಲ್ಲ. ಆದರೆ ನಮ್ಮ ದೇಶದ ಪ್ರಥಮ ಬಾರಿಗೆ ಸ್ವಾತಂತ್ರ್ಯದ ಕಿಚ್ಚ ಹಚ್ಚಿದಂತಹ ಮಹಿಳೆ. ಅದು ಯಾಕೋ ನಮ್ಮ ದೇಶದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮನ ಬಗ್ಗೆ ಈ ಭಾಗದಲ್ಲಿ, ಅದು ಉತ್ತರ ಕರ್ನಾಟಕದ ಬಗ್ಗೆ ಹೆಚ್ಚಿಗಿದ್ದಷ್ಟು ಮಾಹಿತಿ ಇದ್ದಷ್ಟು ದಕ್ಷಿಣ ಭಾರತದೊಳಗೆ ಇಲ್ಲ, ಉತ್ತರ ಭಾರತದೊಳಗಿಲ್ಲ. ಅದು ಕಾರಣ ಇಷ್ಟೇ, ರಾಜಕಾರಣ. ಅವತ್ತಿನ ದಿನ
ಈ ದಕ್ಷಿಣ ಭಾರತದ ಜನ ಮುಂದಾಳತ್ವ ಇರಲಿಲ್ಲ. ಎಲ್ಲರೂ ಉತ್ತರ ಭಾರತ, ಇವತ್ತಿನವರೆಗೂ ಉತ್ತರ ಭಾರತದವರೇ ಮುಂದಾಳತ್ವದೊಳಗಿದೆ, ಯಾವ ಪಕ್ಷ ಬಂದರೂ ಸಹ. ನಮ್ಮ ಚೆನ್ನಮ್ಮ, ಕಿತ್ತೂರು ರಾಣಿ ಚೆನ್ನಮ್ಮ ಸ್ವಾತಂತ್ರ್ಯದ ಕಿಚ್ಚದ ಪ್ರಥಮ ಮಹಿಳೆ ಆಕೆ, ನಮ್ಮ ದೇಶದೊಳಗೆ ಪ್ರಥಮ ಮಹಿಳೆ. ಆದರೆ ಹೆಚ್ಚಿನ ಹಿತಾಸಕ್ತಿ, ರಾಜಕೀಯ ಶಕ್ತಿ ಇರುವುದರಿಂದ ಇವತ್ತು ಝಾನ್ಸಿ ರಾಣಿ ಲಕ್ಷ್ಮೀದೇವಿ ಅಂತೇಳಿ ಹೇಳ್ತಾರ. ಆದರೆ ನಿಜವಾಗಿಯೂ ಕಿತ್ತೂರು ರಾಣಿ ಚೆನ್ನಮ್ಮನ ನಮಗೆ ಸ್ವಾತಂತ್ರ್ಯದ ಕಿಚ್ಚನ್ನು ಹಚ್ಚಿದವಳು. ನಾವು ಈ ಚೆನ್ನಮ್ಮನ ಕೇವಲ ಒಂದು ಸಮುದಾಯಕ್ಕೆ ಸೀಮಿತ ಮಾಡಬಾರ್ದು. ಯಾಕಂದರೆ ಇವರೆಲ್ಲ ರಾಜಮಾತೆಯರು, ವೀರರಾಣಿಯರು, ಸ್ವಾತಂತ್ರ್ಯವನ್ನು ಪಡಿಬೇಕು. ಇವರಿಗೆ ಕಿತ್ತೂರಕ್ಕೆ ನನಗೆ ಸ್ವಾತಂತ್ರ್ಯ ಬೇಕು, ಪರಿಕೇರ ನನಗೆ ಬೇಡ, ನನ್ನ ಸಂಸ್ಥಾನ, ನನ್ನ ಮಂದಿ, ನನ್ನ ಜೀವನ ಅನ್ನುವಂಥ ಜೀವನ ಮಾಡಿದಂಥವರು. ಇವರಿಗೆ ಒಂದು ಸಮುದಾಯಕ್ಕೆ ನಾವು ಸೀಮಿತ ಮಾಡಬಾರ್ದು. ಇದನ್ನು ಸರ್ಕಾರದವರಿಗೆ ನಾವು ವಿನಂತಿ ಮಾಡ್ಕೋತೀನಿ, ಈ ಆಚರಣೆ ಜಯಂತಿಯನ್ನು ಕಡಿಮೆ ವ್ಯವಹಾರದಲ್ಲಿ ಮಾಡಿದರೆ ಸಣ್ಣ ಪ್ರಮಾಣದಲ್ಲಿ ಕಾರ್ಯಕ್ರಮ ಆಗ್ತಾವೆ. ನನಗೆ ಗೊತ್ತಿದ್ದಂಗೆ ಇದು ನಮ್ಮ ಧಾರವಾಡದೊಳಗೆ ಮೆರವಣಿಗೆ ಆಗ್ತಿತ್ತು. ಈಗ ಬರ್ತಾ ಬರ್ತಾ ಯಾಕೋ ಏನೋ ಸರ್ಕಾರವ್ರದ್ದು ಅಥವಾ ನಮ್ಮ ಸಮಾಜದ ಮುಖಂಡರು ಏನೋ ಅದನ್ನು ಕಡಿಮೆ ಮಾಡಿದರು. ಆದರೆ ದಯವಿಟ್ಟು ಆ ಸಂಸ್ಕೃತಿ ಇಲಾಖೆಯವರಿಗೆ, ಡಿ ಸಿ ಅವರಿಗೆ ಮನವಿ ಮಾಡ್ತೀನಿ, ಸ್ವಲ್ಪ ಆಯವ್ಯಯದೊಳಗೆ ಹೆಚ್ಚಿನ ಪ್ರಮಾಣದಲ್ಲಿ ಇಡಬೇಕು. ಮಾಂಜೋ ಒಪ್ಪಂದದ ಪ್ರಕಾರ ನೀವು ಕಪ್ಪವನ್ನು ಕೊಡುತ್ತೇನೆ ಎಂದು ಒಪ್ಪಿಕೊಂಡವರು ನೀವೇ, ಈಗ ಕೊಡುವುದಿಲ್ಲ ಅಂತ ಹೇಳುತ್ತಿರುವವರು ನೀವೇ. ಇಂಥ ಕಷ್ಟದಲ್ಲೂ ಇಷ್ಟೊಂದು ತಲುಪವೇ? ಅದು ಕನ್ನಡಿಗರ ಹುಟ್ಟು ಗುಣ. ಹೀಗೆ ಜಂಬ ಕೊಚ್ಚಿಕೊಂಡ ಮೈಸೂರು ಮಣ್ಣು ಪಾಲಾಯಿತು. ಅದು ನಿಮ್ಮ ವೀರತ್ವದಿಂದಿಲ್ಲ, ನಿಮ್ಮ ಕುತಂತ್ರದಿಂದ. ಮೈಸೂರನ್ನು ಹಾಳು ಮಾಡಲು ಮರಾಠರನ್ನು, ಮರಾಠರನ್ನು ಹಾಳು ಮಾಡಲು ಇನ್ನೊಬ್ಬರನ್ನು ಎತ್ತಿ ಕಟ್ಟಿ ಇಡೀ ಹಿಂದೂ ದೇಶವನ್ನೇ ನೈವಂಚನೆಯಿಂದ ನುಂಗಲು ಬಂದಿರುವ ನೊರಿ ಜಾತಿಯವರಿಗೆ ನೀವು ಕಿತ್ತೂರು ರಾಣಿಯ ಕಪ್ಪ ಕೇಳಿದರ ನಾಡಿಗೆ ಸಿಡಿದು ಹೋದೆಂದು ಜೋಕೆ. ಮಾಂಜು ಒಪ್ಪಂದದ ಪ್ರಕಾರ ನೀವು ಕಪ್ಪವನ್ನು ಕೊಡಬೇಕು. ನಿಮ್ಮ ಮಗ ಶಿವಲಿಂಗ ರುದ್ರಸರ್ಜನ ಮಾಡಿಕೊಂಡ ಒಪ್ಪಂದಕ್ಕೆ ಬೆಲೆ ಇಲ್ಲವೇ? ನಿಮ್ಮ ಮೋಸದ ಒಪ್ಪಂದವನ್ನು ಕಿತ್ತೂರು ಎಂದಿಗೂ ಒಪ್ಪುವುದಿಲ್ಲ. ರಾಣಿ ಸಾಹೇಬ್, ನೀವು ಕಂಪನಿ ಕಟ್ಟನೆಯನ್ನು ಮೀರುತ್ತಿದ್ದೀರಿ. ಜಾಗ ಇಡಲು ಜಾಗ ಕೊಟ್ಟರೆ ಜಾಗವೇ ನಮ್ಮದೆಂದು ಬೊಬ್ಬೆ ಹೊಡೆಯುವ ನಿಮ್ಮಂತ ಅಭ್ಯಪಾರಿಗಳಿಗೆ ನೀಡೋದಕ್ಕೆ ಆಗಮಿಸಿದಂಥವರು ನಮ್ಮ ದಾಂಡೇಲಿಯ ಸರ್ಕಾರಿ ಪದವಿ ಮಹಾವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರು, ಹಾಗೆ ಬೆಳಗಾವಿಯ ಡಾಕ್ಟರ್ ಬೆಟ್ಟಗೆರೆ ಕೃಷ್ಣ ಶರ್ಮಾ ಟ್ರಸ್ಟಿನ ಅಧ್ಯಕ್ಷರು ಡಾಕ್ಟರ್ ವಿನಿಯಾ ಬಕ್ಕುಂದ್ ಅವರಿಗೆ ನಾನು ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಹೇಳ್ತೇನೆ. ಹಾಗೆ ಈ ಎಸ್ ನೇಗನಾಳ್ ಸರ್ ಅವರಿಗೆ, ಶ್ರೀಯುತ ನಿಂಗಣ್ಣ ಕರಿಕಟ್ಟಿ ಅವರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ನಮ್ಮ ಶ್ರೀವ ಲಿಂಗಾಯತ ಮಹಾಸಭಾ ಜಿಲ್ಲಾ ಘಟಕದ ಅಧ್ಯಕ್ಷರು ಪ್ರದೀಪ್ ಎಂ ಪಾಟೀಲ್ ಅವರಿಗೂ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಹಾಗೆ ನಮ್ಮ ಕಾರ್ಯಕ್ರಮದಲ್ಲಿ ಪೊಲೀಸ್ ಅಧಿಕಾರಿ ಶ್ರೀಯುತ ಪ್ರಶಾಂತ್ ಸಿದ್ದನಗೌಡರು ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ನಾನು ತಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೇನೆ. ಈ ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿದಂತಹ ತಮಗೆಲ್ಲರಿಗೂ, ಸಮಾಜದ ಬಂಧು ಬಾಂಧವರಿಗೆ ನಾನು ಧನ್ಯವಾದಗಳನ್ನು ಹೇಳ್ತಾ ಈ ಸಭಾ ಕಾರ್ಯಕ್ರಮಕ್ಕೂ ನಾನು ಸಭಾ ಕಾರ್ಯಕ್ರಮವನ್ನು ಇಲ್ಲಿ ಮುಕ್ತಾಯಗೊಳಿಸ್ತಾ ದಯವಿಟ್ಟು